ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪರಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ. ತುಂಬಾ ದಿನಗಳಾಯ್ತು ಬ್ಲಾಗ್ ಅನ್ನ ಮಾಡಿ. ಹಾಗೆಯೇ ಇವತ್ತಿನ ಕೃಷಿ ಕೆಲಸಗಳನ್ನ ನಿಮ್ಮ ಮುಂದೆ ತಗೊಂಡ್ಬರೋಣ ಅಂತ ಇವಾಗ ಬ್ಲಾಗ್ ಅನ್ನ ಶುರು ಮಾಡಿದೀನಿ. ಹಾಗೆಯೇ ನಮ್ಮಲ್ಲಿ 2 ರಿಂದ 3 ಬಾರಿ ಚೆನ್ನಾಗಿ ಮಳೆ ಬಂದಿದೆ. ಬೇಸಿಗೆ ಮಳೆ ಕಳೆದ ವಾರದಲ್ಲಿ ಸ್ವಲ್ಪ ಬಂತು ಅಂತಾನೆ ಹೇಳ್ಬೋದು. ಇವಾಗ ತೋಟಕ್ಕೆ ನೀರಾವರಿ ಮಾಡೋ ಕೆಲಸ ಇಲ್ಲ. ಅಟ್ಲೀಸ್ಟ್ 1 ವಾರಕ್ಕಂತೂ ನೀರು ಸಾಕಾಗುತ್ತೆ, ಅಷ್ಟು ಚೆನ್ನಾಗಿ ಮಳೆ ಬಂದಿದೆ. ಹಾಗೆಯೇ ಇವಾಗ ತೋಟಕ್ಕೆ ಗೊಬ್ಬರ ಕೊಡೋ ಕೆಲಸ ಈ ವಾರಕ್ಕೆ ಕೊನೆ ಮಾಡ್ತಾ ಇದ್ದೀನಿ. ಅಂದ್ರೆ ನೀರಾವರಿಯ ಜೊತೆ ಡ್ರಿಪ್ ಇರಿಗೇಷನ್ ಜೊತೆ ಗೊಬ್ಬರವನ್ನ ಕೊಡ್ತಾ ಇದೀವಲ್ವಾ, ಸೊ ಅದನ್ನ ಈ ವಾರಕ್ಕೆ ಕೊನೆ ಮಾಡ್ತಾ ಇದೀವಿ. ಆಮೇಲೆ ಮೇ ತಿಂಗಳ ಕೊನೆಗೆ ಒಂದು ಬಾರಿ ಮ್ಯಾನ್ಯಲ್ ಆಗಿ ಫರ್ಟಿಗೇಷನ್ ಅನ್ನ ಮಾಡಬೇಕು. ಅಂದ್ರೆ ಗೊಬ್ಬರವನ್ನ ಬುಡಗಳಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ. ಏನನ್ನ ಹಾಕೋದು ಅಂತ ಇನ್ನು ಡಿಸೈಡ್ ಮಾಡಿಲ್ಲ. 14-6-21 ಅನ್ನ ಹಾಕೋದಾ, 14-6-21 NPK ಅನ್ನ ಹಾಕೋದಾ, ಅಥವಾ ಕೇವಲ ಪೊಟ್ಯಾಷ್ ಅನ್ನ ಹಾಕೋದಾ ಅಂತ ಇನ್ನ ಡಿಸೈಡ್ ಮಾಡಿಲ್ಲ. ಅದು ಡಿಸೈಡ್ ಮಾಡಿ ಆಮೇಲೆ ತಗೊಂಡ್ಬರ್ಬೇಕು. ಸೊ ಅದ್ರ ಜೊತೆ ಇವಾಗ ಕೆಲವೊಂದು ನರ್ಸರಿ ಕೆಲಸ ಹಾಗೇನೆ ಕಾಳುಮೆಣಸಿನ ಕೃಷಿ ಕೆಲಸಗಳಿದೆ. ಸೊ ಅದ್ರ ಬಗ್ಗೆನೂ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ, ಬನ್ನಿ. ಹಾಗೆ ನಮ್ಮ ಚಾನೆಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇವಾಗಷ್ಟೇ ಹೇಳಿದೆ ಅಲ್ವಾ, ನೀರಾವರಿಯ ಜೊತೆ ಗೊಬ್ಬರವನ್ನ ಕೊಡ್ತಾ ಇದ್ದೀವಿ ಅಂತ. ಸೊ ಮಳೆ ಬಂದಿದೆ, ಆದ್ರೂ ಕೂಡ ಇವಾಗ ಗೊಬ್ಬರ ಕೊಡೋ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾನು ನೀರನ್ನು ಹಾಯಿಸ್ತಾ ಇದ್ದೀನಿ ತೋಟಕ್ಕೆ. ಮೋಟರ್ನ ಸಹಾಯದಿಂದ ಗೊಬ್ಬರ ಕೂಡ ಹೋಗ್ತಾ ಇದೆ. ಇದು ಪೊಟ್ಯಾಷ್ ಮತ್ತೆ ಯೂರಿಯಾ ಇದೆ ಇದರಲ್ಲಿ. ಇವಾಗ ಇನ್ನು ಕಾಳು ಮೆಣಸಿನ ಬಳ್ಳಿಗಳಿಗೆಲ್ಲ ಒಂದು ಬಾರಿ ಮೇ ತಿಂಗಳಲ್ಲಿ ಗೊಬ್ಬರ ಕೊಡೋ ಅವಶ್ಯಕತೆ ಇದೆ. ಮೇ ಕೊನೆಗೆ ಕೊಡೋಣ ಅಂತ ಅನ್ಕೊಂಡಿದೀವಿ. ಅಂದ್ರೆ ಇವಾಗ ಮೇ 15 ಆಗ್ತಾ ಬಂತು. ಸೊ ಇಲ್ಲಿ ತನಕ ಪ್ರತಿ ವಾರ ಪೊಟ್ಯಾಷ್ ಹಾಗೇನೆ ಯೂರಿಯಾ ಕೊಟ್ಟಿದೀವಲ್ವಾ, ಅದಕ್ಕೋಸ್ಕರ ನೆಕ್ಸ್ಟ್ ಏನು ಅಂತ ಒಂದು ನೋಡ್ಬೇಕು, ಡಿಸೈಡ್ ಮಾಡಿಲ್ಲ ಇನ್ನ. ಮುಂದಿನ ವಾರ ಕೊಡಬೇಕು ಗೊಬ್ಬರವನ್ನ. ಹಾಗೇನೆ ನಾವು ವಾರ ಕೊಡ್ತಾ ಇರೋದ್ರಿಂದ ಜಾಸ್ತಿಯಾಗಿ ಏನು ಕೊಡ್ತಾ ಇರಲಿಲ್ಲ. ಅರೌಂಡ್ ಒಂದು 20 ಗ್ರಾಮ್ ಆಗುವಷ್ಟು ಪೊಟ್ಯಾಷ್ ಸಿಗೋ ತರ ಕೊಡ್ತಾ ಇದ್ವಿ, ಒಂದು 10 ಗ್ರಾಮ್ ಆಗುವಷ್ಟು ಯೂರಿಯಾ. ಸೊ ಬನ್ನಿ, ಕೆಲವೊಂದು ಕೆಲಸಗಳೆಲ್ಲ ಇದೆ. ಹಾಗೇನೆ ಇವಾಗ ಮಳೆ ಶುರು ಆದ್ಮೇಲೆ ಸ್ವಲ್ಪ ಹಂದಿ ಕಾಟ ಕೂಡ ಶುರುವಾಗಿದೆ. ಬಾಳೆ ಗಿಡಗಳನ್ನೆಲ್ಲ ತುಂಬಾನೇ ಹಾಳು ಮಾಡಿದೆ. ಗೊನೆ ಹಾಕೋದಿಕ್ಕೆ ಶುರುವಾಗಿರೋ ಬಾಳೆಗಳನ್ನೆಲ್ಲ ತಿನ್ಕೊಂಡ್ಬಿಟ್ಟಿದೆ. ಸೊ ಆ ಥರ ಸಮಸ್ಯೆಗಳೆಲ್ಲ ಆಗಿದೆ. ಇವಾಗ ಮಳೆ ಬಂದ್ಮೇಲೆ ಸ್ವಲ್ಪ ತಂಪಾದ ವಾತಾವರಣದಲ್ಲಿ ಎರೆಹುಳುಗಳನ್ನೆಲ್ಲ ಹುಡ್ಕೊಂಡು ಕೆದಕೊಂಡು ಬರುತ್ತೆ ಹಂದಿಗಳೆಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಈ ಬಾರಿ ಕಾಳುಮೆಣಸಿನ ಬಳ್ಳಿ ಕೂಡ ಅಷ್ಟೇ ಸ್ವಲ್ಪ ಬೇಗನೆ ಚಿಗುರೋದಕ್ಕೆ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಮೇ ಕೊನೆಗೆ ಶುರುವಾಗುತ್ತೆ. ಇವಾಗ ಮೇ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಗರೆಗಳಿದೆ. ಟಾಪ್ ಶೂಟ್ ಬಳ್ಳಿಗಳು ಕೆಲವೊಂದಿದೆ, ಅದರಲ್ಲಿ ಆಲ್ರೆಡಿ ಗರೆಗಳು ಬಂದಿದೆ. ಬಟ್ ಅದು ಕರೆಕ್ಟಾಗಿ ಸೆಟ್ಟಿಂಗ್ ಆಗುತ್ತೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಇವಾಗ ಗ್ರಾಫ್ಟಿಂಗ್ ಮಾಡಿ ಆಲ್ಮೋಸ್ಟ್ ಒಂದು 20 ಡೇಸ್ ಆಗ್ತಾ ಬಂತು. ಕ್ಯಾಪನ್ನೆಲ್ಲ ರಿಮೂವ್ ಮಾಡಾಗಿದೆ, ಚಿಗುರ್ಕೊಂಡಿರೋ ಗಿಡಗಳದ್ದು. ಹಾಗೇನೆ ಇದೆಲ್ಲ ಕ್ಯಾಪ್ ತೆಗಿಬೇಕು. ಇನ್ನು ಅದಕ್ಕಿಂತ ಮುಂಚಿನ ಬ್ಯಾಚ್ ಇಲ್ಲಿದೆ ನೋಡಿ. ಹಾಗೆಯೇ ಒಂದು ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಈ ಥರ ಪ್ಲಾಸ್ಟಿಕ್ ಕವರ್ ಮಾಡಿ ಏನಕ್ಕೆ ಇಟ್ಟಿದ್ದೀನಿ ಅಂತ. ಸೊ ಅದು ರಿಸಲ್ಟ್ ಸಕ್ಸಸ್ ಆದಮೇಲೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಅದಕ್ಕೋಸ್ಕರ ಇವಾಗ ಪುಟ್ಟದಾಗಿ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಟಾಪ್ ಶೂಟನ್ನು ಹಿಪ್ಪಲಿಗೆ ಗ್ರಾಫ್ಟ್ ಮಾಡಿರೋದು. ನಾನು ಈ ಥರ ಯಾಕೆ ಕವರ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಟನಲ್ ಮಾಡ್ಬೋದು, ಟನಲ್ ಮಾಡೋದಕ್ಕೆ ಇಲ್ಲಿ ವ್ಯವಸ್ಥೆ ಇಲ್ಲ. ಆಮೇಲೆ ಇವಾಗ ಪ್ರಾಯೋಗಿಕವಾಗಿ ಒಂದು ಟ್ರಯಲ್ ಮಾಡ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ಅಷ್ಟೆಲ್ಲ ಮಾಡಿಕೊಂಡು ಕೂತ್ರೆ ಅದು ಏನಾದರೂ ಫೇಲ್ಯೂರ್ ಆಗಿಬಿಟ್ರೆ ಆಮೇಲೆ ಮಾಡಿರೋ ಕೆಲಸ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಗ್ರಾಫ್ಟ್ ಮಾಡಿ ಅಡುಗೆ ತುಂಬೋ ಪ್ಲಾಸ್ಟಿಕ್ ಚೀಲಗಳಿದೆ ಅಲ್ವಾ, ಒಳಗಡೆ ಗೋಣಿ ಚೀಲಕ್ಕೆ ಹಾಕ್ತೀವಿ ಏರ್ ಟೈಟ್ ಮಾಡೋದಕ್ಕೆ. ಸೊ ಆ ಪ್ಲಾಸ್ಟಿಕ್ ಕವರ್ಗಳ ಒಳಗಡೆ ಗಿಡಗಳನ್ನು ಗ್ರಾಫ್ಟ್ ಮಾಡಿ ಈ ಥರ ಇಟ್ಟು ಅದನ್ನು ಕಟ್ಟಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಒಂದು 10 ಡೇಸ್ ಆಯ್ತು ಇವಾಗ ಗ್ರಾಫ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಗ್ರಾಫ್ಟ್ ಮಾಡಿರೋದು ಇಲ್ಲಿದೆ ನೋಡಿ. ಇದೆಲ್ಲ ಟಾಪ್ ಶೂಟ್ ಗ್ರಾಫ್ಟ್ ಮಾಡಿರೋದು ಹಿಪ್ಪಿಲಿಗೆ. ಇದನ್ನು ಸೇಲ್ ಮಾಡೋ ಪರ್ಪಸ್ಗೆ ಮಾಡಿರೋದಲ್ಲ, ನಮಗೆ ಪ್ಲಾಂಟ್ ಮಾಡೋದಕ್ಕಂತ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮದು ಹಳೆ ತೋಟಗಳೇ ಜಾಸ್ತಿ. ಅದಕ್ಕೋಸ್ಕರ ರನ್ನರ್ ಬಳ್ಳಿಗಳು ಅಥವಾ ಟಾಪ್ ಶೂಟ್ಗಳನ್ನು ಪ್ಲಾಂಟ್ ಮಾಡಿದ್ರೆ 1-2 ವರ್ಷದಲ್ಲಿ ಹೋಗ್ಬಿಡುತ್ತೆ. ಎಷ್ಟು ಆರೈಕೆ ಮಾಡಿದ್ರು ಕೂಡ ಬೇರುಗಳು ಕೊಳೆಯೋದಕ್ಕೆ ಶುರುವಾಗುತ್ತೆ ನೀರು ನಿಂತಾಗ. ಅದಕ್ಕೋಸ್ಕರ ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಈ ಥರ. ಏನಕ್ಕೆ ಅಂತ ಹೇಳಿದ್ರೆ, ಅಷ್ಟೊಂದು ಪ್ರತಿ ಬಾರಿನೂ ಬೋರ್ಡು ಅಥವಾ ಫಂಗಿಸೈಡ್ಗಳ ಡ್ರೆಂಚಿಂಗ್ ಎಲ್ಲ ಮಾಡಿಕೊಂಡು ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಹಿಪ್ಪಲಿ ಗಿಡಗಳಾದರೆ ಅದೊಂದು ಸಮಸ್ಯೆ ಇರಲ್ಲ, ನೀರು ನಿಂತ್ಕೊಳ್ಳೋ ಜಾಗಗಳಿಗೆಲ್ಲ. ಅದಕ್ಕೋಸ್ಕರ ಇವಾಗ ಹಿಪ್ಪಿಲಿಗೆ ಟಾಪ್ ಶೂಟನ್ನು ಗ್ರಾಫ್ಟ್ ಮಾಡಿರೋದು. ಇದು ಆಲ್ಮೋಸ್ಟ್ ಒಂದು 1 ಮಂತ್ ಆಗ್ತಾ ಬಂತು. ಇದರಲ್ಲೊಂದು 100 ಗಿಡಗಳಿದೆ. ಬಟ್ ಸಕ್ಸಸ್ ರೇಟ್ ಕಡಿಮೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಇದು ಚೆನ್ನಾಗಿ ಚಿಗುರ್ಕೊಂಡು ಎಲೆಗಳೆಲ್ಲ ಬಂದಿದೆ. ಅದು ಚೆನ್ನಾಗಿ ಮಳೆ ಬಿದ್ದ ಮೇಲೆ ಪ್ಲ್ಯಾಂಟ್ ಮಾಡೋಣ ಅಂತ ಜೂನ್ ತಿಂಗಳಲ್ಲಿ. ಅಲ್ಲಿ
ಸ್ಯಾಂಪಲ್ಗೆ ಅಂತ ಕಳೆದ ವರ್ಷ ಪ್ಲಾಂಟ್ ಮಾಡಿರೋದು. ಇವಾಗ 1 ಇಯರ್ ಆಗಿಲ್ಲ, ಅರೌಂಡ್ ಒಂದು 7 to 8 months ಬ್ಯಾಕ್ ಪ್ಲಾಂಟ್ ಮಾಡಿರೋದು ಕೆಲವೊಂದು ಗಿಡಗಳಿದೆ. ಅದು ಚೆನ್ನಾಗಿ ಬರ್ತಾ ಇದೆ. PVC ಪೋಲ್ಗಳಲ್ಲಿ ಅಲ್ಲದೆ ನಾರ್ಮಲ್ ಆಗಿ ಅಡಿಕೆ ಮರದಲ್ಲಿ ನಾಟಿ ಮಾಡಿರೋದು ಕೂಡ ಇದೆ. ಬನ್ನಿ ಹೋಗೋಣ ತೋಟದ ಕಡೆ, ಅದನ್ನು ತೋರಿಸ್ತೀನಿ. ಅದು ಗ್ರೋತ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ. ನೋಡಿ, ಇವಾಗ ಕಳೆದ ತಿಂಗಳಲ್ಲಿ ಪ್ಲಾಂಟ್ ಮಾಡಿರೋದು ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ಇವಾಗ PVC ಪೋಲ್ಗಳಲ್ಲಿ ರೋಡ್ ಪಕ್ಕದಲ್ಲಿ ಹಾಕಿರೋದು. ನಾವು ಇವಾಗ ಟಾಪ್ ಶೂಟನ್ನು ಏನಕ್ಕೆ ಟ್ರೈ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮಲ್ಲಿ ಇದುವರೆಗೂ ನಾವು ಟಾಪ್ ಶೂಟನ್ನು ಪ್ಲಾಂಟ್ ಮಾಡಿಲ್ಲ. ಅಂದರೆ 8 ರಿಂದ 10 ವರ್ಷದ ಬಳ್ಳಿಗಳು ಇಲ್ಲವೇ ಇಲ್ಲ. 1 ರಿಂದ 2 ವರ್ಷದ ಬಳ್ಳಿಗಳಿದೆ ಅಷ್ಟೇ ಕೆಲವೊಂದು. ಇವಾಗ ಇಲ್ಲಿ ಕಾಣ್ತಾ ಇರೋದು ಎಲ್ಲಾನು ಟಾಪ್ ಶೂಟ್ ಗ್ರಾಫ್ಟೆಡ್ ಬಳ್ಳಿಗಳೇ. 1, 2 ಇಲ್ಲಿನೊಂದು 20 ಅಡಿಕೆ ಮರಗಳಲ್ಲಿ ಪ್ಲಾಂಟ್ ಮಾಡಿದ್ದೀವಿ. ಅದು ಚೆನ್ನಾಗಿ ಬರ್ತಾ ಇದೆ. ಇದು ಆಲ್ಮೋಸ್ಟ್ ಒಂದು 7 ರಿಂದ 8 ತಿಂಗಳಾಯಿತು ಇದಕ್ಕೆ ಪ್ಲಾಂಟ್ ಮಾಡಿ. 2 ಗಿಡಗಳನ್ನು ಪ್ಲಾಂಟ್ ಮಾಡಿದ್ದೀವಿ. ಕೆಲವೊಂದಕ್ಕೆ ಹಾಗೇನೆ ಅಲ್ಲೇ ಬುಡದಲ್ಲೇನೆ 2 ಗ್ರಾಫ್ಟಿಂಗ್ ಮಾಡಿರೋದು. ಇದು ಟಾಪ್ ಶೂಟ್ ಗ್ರಾಫ್ಟೆಡ್ ಹಿಪ್ಪಿಲಿ ಗಿಡ ಯಾವ ಥರ ಬರುತ್ತೆ ಅಂತ ನೋಡೋದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮುತುವರ್ಜಿನ ಕೊಟ್ಟಿದ್ದೀವಿ. ಅಂದರೆ 2 ತಿಂಗಳಿಗೆ ಒಂದ್ಸಲ ಗೊಬ್ಬರ ಹೆಂಗೂ ಬರ್ತಾ ಇರುತ್ತೆ ವೀಕ್ಲಿ. ಅದರ ಜೊತೆ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟನ್ನು ಸ್ಪ್ರೇ ಕೂಡ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಇವಾಗ ಗ್ರೋತ್ ಚೆನ್ನಾಗಿ ಬರ್ತಾ ಇದೆ. ನಮ್ಮಲ್ಲಿ ಸುಮಾರಾಗಿ 95% ರನ್ನರ್ ಬಳ್ಳಿಗಳಿಂದ ಗ್ರಾಫ್ಟ್ ಮಾಡಿರೋ ಗಿಡಗಳೇ ಇದೆ. ಅದಕ್ಕೋಸ್ಕರ ಈ ವರ್ಷದಿಂದ ಅರೌಂಡ್ ಒಂದು 100 ರಿಂದ 200 ಗಿಡಗಳನ್ನು ಟಾಪ್ ಶೂಟ್ ಗ್ರಾಫ್ಟೆಡ್ ಅನ್ನು ಪ್ಲಾಂಟ್ ಮಾಡೋಣ, ಯಾವ ಥರ ಬರುತ್ತೆ ಅಂತ ನೋಡಬೇಕು ಅಂತ ಒಂದು ಡಿಸೈಡ್ ಮಾಡಿರೋದು. ಅದಕ್ಕೋಸ್ಕರ ಗಿಡಗಳನ್ನು ತಯಾರು ಮಾಡಿರೋದು. ಇವಾಗ ಪ್ರಾಯೋಗಿಕವಾಗಿ ಪ್ಲಾಂಟ್ ಮಾಡಿರೋದು ಚೆನ್ನಾಗಿ ಬರ್ತಾ ಇದೆ. PVC ಪೋಲ್ಗಳನ್ನಂತೂ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಅಡಿಕೆ ಮರದಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಲೋ ಇದೆ ಗ್ರೋತ್. ಏನಕ್ಕಂತ ಹೇಳಿದ್ರೆ, ಸೋಗೆ ಬೀಳುವಾಗೆಲ್ಲ ಕೆಲವೊಂದು ಬಾರಿ ಕಟ್ ಆಗುತ್ತೆ. ಆಮೇಲೆ ಹಗ್ಗ ಕಟ್ಟೋದು ಮಿಸ್ ಆದರೆ ಆಮೇಲೆ ಅದು ಬಗ್ಗಿ ಡ್ಯಾಮೇಜ್ ಆಗಿಬಿಡುತ್ತೆ. ಆಮೇಲೆ ಬಸವನ ಹುಳದ ಕೀಟದ ಕಾಟದಿಂದ ಅದು ಕೂಡ ಸಮಸ್ಯೆಗಳಿರುತ್ತೆ. ಸೊ PVC ಪೋಲ್ಗಳಿಗೆ ಕಂಪೇರ್ ಮಾಡಿದ್ರೆ ಅಡಿಕೆ ಮರದಲ್ಲಿ ಸ್ವಲ್ಪ ಸ್ಲೋ ಇದೆ ಗ್ರೋತ್. ಬಟ್ ಚೆನ್ನಾಗಿ ಬರ್ತಾ ಇದೆ ಬ್ರಾಂಚಸ್ಗಳೆಲ್ಲ. ಸೊ ಅದಕ್ಕೋಸ್ಕರ ನೀವು ಅಷ್ಟೇ ಟಾಪ್ ಶೂಟನ್ನು ನಿಮ್ಮ ತೋಟದಲ್ಲಿ ಆಯ್ಕೆ ಮಾಡಿಕೊಂಡು ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿ ಗಿಡಗಳನ್ನ ರೆಡಿ ಮಾಡ್ಕೋಬೋದು. ಹಾಗೆಯೇ 2 ಅಡ್ವಾಂಟೇಜ್ ಇದೆ. ಒಂದೇನೆಂದರೆ, ನೀರು ನಿಲ್ಲೋ ಜಾಗದಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬೇರುಗಳು ಕೊಳೆಯೋ ಸಮಸ್ಯೆಯಿಂದ ಪ್ರಿವೆಂಟ್ ಮಾಡೋದಕ್ಕೆ. ಇನ್ನೊಂದು, ಟಾಪ್ ಶೂಟಲ್ಲಿ ಬೇಗನೆ ಇಳುವರಿ ಸಿಗುತ್ತೆ. ಕೆಳಗಿನ ಆದಷ್ಟು ಕೆಳಭಾಗದಿಂದನೇ ಇಳುವರಿ ಬರೋದಕ್ಕೆ ಶುರುವಾಗುತ್ತೆ. ನೋಡಿ, ಇವಾಗ ಲೋಕಲ್ ವೆರೈಟಿ ರಂಬುಟನ್ ಕಾಯಿಗಳು ಹಣ್ಣಾಗೋದಕ್ಕೆ ಶುರುವಾಗಿದೆ. ಜಾಸ್ತಿಯಾಗಿ ಏನು ಕಲರ್ ಬಂದಿಲ್ಲ, ಆದರೂ ಕೂಡ ಹಕ್ಕಿಗಳು ತಿನ್ನೋದಕ್ಕೆ ಶುರು ಮಾಡಿದೆ ಆಲ್ರೆಡಿ. ಅದಕ್ಕೋಸ್ಕರ ನಾವು ಕೂಡ ಹಕ್ಕಿ ಜೊತೆ ಕೊಯ್ಯೋದಕ್ಕೆ ಶುರು ಮಾಡಿದ್ದೀವಿ. ಇಲ್ಲಾಂದರೆ ಜಾಸ್ತಿ ಹಣ್ಣಾಗೋದಕ್ಕಂತ ವೆಯ್ಟ್ ಮಾಡಿದ್ರೆ ಅದು ಎಲ್ಲ ಹಕ್ಕಿಗಳ ಪಾಲಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾವು ಕೂಡ ತಿನ್ನೋಣ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ಈ ಥರ ತಿನ್ಕೊಂಡ್ಬಿಡುತ್ತೆ ಹಕ್ಕಿಗಳು. ಜಾಸ್ತಿ ಕಲರು ಬಂದಿರಲ್ಲ, ಜಸ್ಟ್ ಆರೆಂಜಿಗೆ ಟರ್ನ್ ಆಗುವಾಗಲೇ ತಿಂದಾಗಿರುತ್ತೆ. ಈ ಲೋಕಲ್ ವೆರೈಟಿಯ ರಂಬುಟದ್ದು ಒಂದು ಡಿಸ್ಅಡ್ವಾಂಟೇಜ್ ಇದೆ. ಏನು ಅಂದರೆ, ಇದು ಬೀಜಗಳಿಂದ ಅದು ಪಲ್ಪ್ ಅಷ್ಟೊಂದು ನೀಟಾಗಿ ತೆಗೆಯೋದಕ್ಕೆ ಬರಲ್ಲ. ಹಾಗೆಯೇ ಒಂದು 20% ಹುಳಿ ಇರುತ್ತೆ, 80% ಸಿಹಿ ಇರುತ್ತೆ. ಹೈಬ್ರಿಡ್ ವೆರೈಟಿ N18 ಏನೋ ಒಂದು ವೆರೈಟಿ ಇದೆ, ಅದರಲ್ಲಾದರೆ ಬೀಜದಿಂದ ಪಲ್ಪ್ ನೀಟಾಗಿ ತೆಗೆಯೋದಕ್ಕೆ ಬರುತ್ತೆ. ಹಾಗೆಯೇ ತುಂಬಾ ಸಿಹಿ ಇರುತ್ತೆ. ಬಟ್ ಇದು ಮೈಲ್ಡ್ ಹುಳಿ ಕೂಡ ಇರುತ್ತೆ. ಬಟ್ ಟೇಸ್ಟ್ ವೈಟ್ ನನಗೆ ಇದೇ ಇಷ್ಟ ಆಗೋದು. ಏನಕ್ಕೆ ಅಂತ ಹೇಳಿದ್ರೆ, ಹುಳಿ ಮತ್ತು ಸಿಹಿ ಮಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ ಗೊಬ್ಬರ ಕೊಡೋ ಕೆಲಸ ಆಯಿತು. ಇನ್ನು ಮೋಟಾರ್ ಆಫ್ ಮಾಡಿ ಬೇರೆ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು. ಇವಾಗ ಮರುದಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ತಿರ್ಗಾ ಮಳೆ ಆಗಿತ್ತು. ಸಂಜೆ 6 ಗಂಟೆ ಆದಂಗೆ ಶುರುವಾಗಿ ರಾತ್ರಿ 10 ಗಂಟೆ ತನಕ ಬಂದಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವಲ್ಪ ಗಾಳಿ ಕೂಡ ಇತ್ತು. ಕೆಲವೊಂದು ಡ್ಯಾಮೇಜ್ ಆಗಿರೋ ಅಡಿಕೆ ಮರಗಳೆಲ್ಲ ಇರುತ್ತೆ, ಅಂದರೆ ತೂತು ಬಿದ್ದಿರೋದು ಆ ಥರದ್ದೆಲ್ಲ. ಸೊ ಆ ಥರ ಕೆಲವೊಂದು ಮರಗಳೆಲ್ಲ ಗಾಳಿ ಮಳೆಗೆ ಬಿದ್ದೋಗಿದೆ. ಸುಮಾರು ಒಂದು 8 ರಿಂದ 10 ಅಡಿಕೆ ಮರಗಳು ಹೋಗಿದೆ. 3 ಅಡಿಕೆ ಮರ ತುಂಬ ಚೆನ್ನಾಗಿತ್ತು, ಅಂದರೆ ಸ್ಟ್ರಾಂಗ್ ಆಗಿದ್ದಿರೋದೇ ಬಿದ್ದೋಗಿದೆ. ಉಳಿದಿರೋದೆಲ್ಲ ಸ್ವಲ್ಪ ಡಿಫೆಕ್ಟ್ ಇದ್ದಿರೋ ಮರಗಳೇ, ಅದಕ್ಕೋಸ್ಕರ ಬೇಗನೆ ಬಿದ್ದೋಗುತ್ತೆ. ಹಾಗೆಯೇ ಕಳೆದ 2-3 ದಿನಗಳಿಂದ ಈ ಒಂದು ಕೆಲಸವನ್ನು ಶುರು ಮಾಡಿದ್ದೀವಿ. ಏನು ಅಂತ ಹೇಳಿದ್ರೆ, ಒಂದು ಕಾರ್ನರಿಂದ ಹುಲ್ಲು ತೆಗೆಯೋ ಕೆಲಸವನ್ನು ಮಾಡ್ತಾಯಿದ್ವಿ ಇವಾಗ ಮ್ಯಾನ್ಯಲ್ ಆಗಿ. ಇದು ಆ್ಯಕ್ಚುಲಿ ನಾವು ಯೂಶ್ವಲಿ ಜುಲೈ ಅಥವಾ ಆಗಸ್ಟಲ್ಲಿ ಮಾಡ್ತೀವಿ. ಜುಲೈ ಎಂಡ್ ಅಥವಾ ಆಗಸ್ಟ್ ಎಂಡ್ಗೆ ಶುರು ಮಾಡ್ತೀವಿ. ಬಟ್ ಈ ಬಾರಿ ಈ ಪ್ಲಾಟಲ್ಲಿ ಸ್ವಲ್ಪ ಒಂದು ಬಳ್ಳಿ ಜಾತಿಯ ಕಳೆ ಇದೆ, ಅದು ವಿಪರೀತವಾಗಿ ಹಬ್ತಾ ಇದೆ. ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂದರೆ, ಅಡಿಕೆ ಮರದ ತುದಿ ತನಕ ಹೋಗುತ್ತೆ ಅದು ಬಿಟ್ಟರೆ.
ನೋಡಿ ತೋರಿಸ್ತೀನಿ. ಈ ಥರ ಈ ಕಳೆ ನಿಮ್ಮಲ್ಲೂ ಇದೆಯಾ ಅಂತ ನೋಡಿ. ಇದು ನೋಡೋದಕ್ಕೆ ತೊಂಡೆಕಾಯಿ ಬಳ್ಳಿ ಥರ ಇರುತ್ತೆ, ಬಟ್ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹತ್ಕೊಂಡು ಹೋಗುತ್ತೆ ಮರಕ್ಕೆ. ಕೆಲವೊಂದು ಮರಗಳಲ್ಲಿ ಸಿಂಗಾರ ತನಕ ರೀಚ್ ಆಗಿತ್ತು. ಸೊ ಅದಕ್ಕೋಸ್ಕರ ಅಂಥ ಬಳ್ಳಿಗಳಿದ್ದಿರೋ ಜಾಗದಲ್ಲಿ ಎಲ್ಲ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಇವಾಗ ಮ್ಯಾನ್ಯಲ್ ಆಗಿ. ನೋಡಿ ಈ ಥರ ರಾಶಿ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇದೇನೆಂದರೆ ಬಳ್ಳಿಯಾಗಿರೋದ್ರಿಂದ ಕಾಳುಮೆಣಸಿನ ಬಳ್ಳಿಗಳಿಗೆಲ್ಲ ಅದು ಸುತ್ತಕೊಂಡಿರುತ್ತೆ. ಅದನ್ನು ಡೈರೆಕ್ಟಾಗಿ ಎಳೆದ್ರೆ ಬಳ್ಳಿಗಳು ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೇಕಾಗುತ್ತೆ. ಅಲ್ಲಲ್ಲಿ ರಾಶಿ ಹಾಕ್ಕೊಂಡು ಹೋಗ್ತಾ ಇದ್ವಿ ಇವಾಗ. ಸೊ ಇವತ್ತು ಕೂಡ ಮಳೆ ಆಗೋ ಚಾನ್ಸಸ್ ಇದೆ. ನಿನ್ನೆ ಸುಮಾರಾಗಿ 1-1.5 ಗಂಟೆಗಳ ಕಾಲ ಮಳೆ ಆಗಿತ್ತು ಟೋಟಲ್ ಆಗಿ, ಸಂಜೆ 6 ಗಂಟೆಯಿಂದ 10 ಗಂಟೆ ಒಳಗಡೆಗೆ. ಮತ್ತು ಸ್ವಲ್ಪ ತುಂತುರು ಮಳೆ ಬರ್ತಾ ಇತ್ತು. ಜೋರಾದ ಮಳೆ 1-1.5 ಗಂಟೆ ಬಂದಿತ್ತು. ಹಾಗೆ 2 ದಿನಗಳ ಮುಂಚೆ ಇಲ್ಲೊಂದು ಮಲ್ಲಿಕಾ ಮಾವಿನ ಮರ ಇತ್ತು, ಅದು ಗಾಳಿಗೆ ಬಿದ್ದೋಗಿದೆ. ಚೆನ್ನಾಗಿ ಮಾವು ಆಗ್ತಾ ಇತ್ತು. ಇಲ್ಲಿ ನರ್ಸರಿ ಮಾಡಿರೋ ಜಾಗ, ಗಾಳಿ ಮಳೆಗೆಲ್ಲ ಶೇಡ್ ನೆಟ್ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಅದನ್ನೆಲ್ಲ ಸೆಟ್ ಮಾಡಬೇಕಿನ್ನ. ನೋಡಿ ಈ 4 ಪೋಲ್ಗಳಲ್ಲಿ ಹಾಕಿರೋ ಕಾಳು ಮೆಣಸಿಗೆ ಈ ಜುಲೈ ಆಗಸ್ಟ್ಗೆ 2 ವರ್ಷ ಆಗುತ್ತೆ. ಒಂದು 1/4 ಕೆಜಿಯಿಂದ ಅರ್ಧ ಕೆಜಿ ಆಗುವಷ್ಟು ಗರೆ ಇತ್ತು ಕೊಯ್ಯೋದಕ್ಕೆ ಕಳೆದ ಬಾರಿ. ಈ ವರ್ಷ ಗರೆಗಳು ಚೆನ್ನಾಗಿ ಬರ್ತಾ ಇದೆ, ಬಟ್ ಸ್ವಲ್ಪ ಬೇಗನೆ ಬಿಡ್ತು ಅಂತ ಅನ್ನಿಸ್ತಾ ಇದೆ ನನಗೆ. ಗರೆಗಳು ಸೆಟ್ಟಿಂಗ್ ಆಗ್ಬೋದು ಅಂತ ಅನಿಸುತ್ತೆ, ನೋಡಬೇಕು ಯಾವ ಥರ ಅಂತ. ಇನ್ನು ಜೂನಲ್ಲಿ ಸ್ವಲ್ಪ ಇನ್ನು ಚಿಗುರೋದಕ್ಕೆ ಬಾಕಿ ಇರೋದೆಲ್ಲ ಚಿಗುರುತ್ತೆ. ಸೊ 2ನೇ ವರ್ಷಕ್ಕಂತೂ ಚೆನ್ನಾಗಿರೋ ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಬಳ್ಳಿಗಳಿಂದ. ನಾನಿನ್ನಿವಾಗ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು. ಬೇಕಾಗಿರೋ ತಯಾರಿಯನ್ನೆಲ್ಲ ಬೆಳಿಗ್ಗೆ ಎದ್ದು ತೋಟಕ್ಕೆ ಹೋಗಿ ರನ್ನರ್ಸ್ಗಳನ್ನೆಲ್ಲ ತಗೊಂಡ್ಬಂದು ರೆಡಿ ಮಾಡಿದ್ದೆ. ಇನ್ನು ಈ ಕೆಲಸವನ್ನು ಶುರು ಮಾಡಬೇಕಿನ್ನ. ರನ್ನರ್ಸ್ಗಳಿದೆ, ಹಾಗೆ ಇದು ನಿನ್ನೆ ಗ್ರಾಫ್ಟಿಂಗ್ ಮಾಡಿರೋದು. ಗಿಡಗಳನ್ನು ಇಲ್ಲಿ ತಂದು ಸೆಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದನ್ನಿನ್ನೂ ಗ್ರಾಫ್ಟಿಂಗ್ ಮಾಡ್ತಾ ಹೋಗಬೇಕು. ಇನ್ನು ಈ ಕಡೆ ಚಿಕ್ಕ ಚಿಕ್ಕ ಗಿಡಗಳಿದೆ. ಇನ್ನು 2-3 ತಿಂಗಳಲ್ಲಿ ಗ್ರಾಫ್ಟ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಮಳೆ ಬಂದರೂ ಕೂಡ ಬೆಳಿಗ್ಗೆನೇ ಸೆಕೆ ಅಂತೂ ಜಾಸ್ತಿಯಾಗೇ ಇದೆ. ಸೊ ಹಾಗೆಯೇ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಸಿಗೋಣ, ಅಲ್ಲಿ ತನಕ ನಮಸ್ಕಾರ.